ಹಾಯ್ ಹೆಲೋ ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಶ್ರೀತಲ್ವಾಸ್ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಕಾಣ್ತಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ನಾನು ಯಾವುದೇ ಹೊಸ ವೀಡಿಯೋಸ್ ಹಾಕಿದ್ರು ಡೈರೆಕ್ಟ್ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಆ್ಯಂಡ್ ನಾನು ಇವತ್ತಿನ ವೀಡಿಯೋ ಏನಪ್ಪ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಾನು ಒಂದು ಸ್ವಲ್ಪ ಐಟಮ್ಸ್ ತರಿಸಿದ್ದೆ, ಅದನ್ನು ತೋರಿಸೋಣ. ಆ್ಯಂಡ್ ಅಫೋರ್ಡಬಲ್ ರೇಂಜಲ್ಲಿ ಸಿಕ್ಕಿದೆ ನನಗೆ. ಅದು ಯಾವ ಆ್ಯಪಲ್ಲಿ ತರಿಸಿದ್ದೀನಿ, ಈ ಲಿಂಕ್ ಬೇಕಾದರೆ ನನಗೆ ಕಮೆಂಟ್ ಮಾಡಿ, ನಾನು ನಿಮಗೆ ಕಳಿಸ್ತೀನಿ, ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ತೀನಿ. ಫಸ್ಟ್ ಐಟಮ್ಮು ಚಿಕ್ಕ ಪಾರ್ಸಲ್ ಬಂದಿದೆ. ಇದು ಆ್ಯಕ್ಚುಲಿ ಬಾಡಿ ಸ್ಕ್ರಬ್ ಮಾಡೋದು. ಆ್ಯಕ್ಚುಲಿ ನಾನು ಅಂದ್ಕೊಂಡಿರಲಿಲ್ಲ ಚೆನ್ನಾಗಿ ಬರುತ್ತೆ ಅಂತ, ಬಿಕಾಸ್ ನನಗೆ ಇದು ಸಿಕ್ಕಿರೋ ಕಾಸ್ಟ್ ಬಂದು 86 ರೂಪೀಸ್ ಅಷ್ಟೇ. ಬಟ್ ಇವಾಗ 115-120 ಏನೋ ಆಗಿದೆ ಅಷ್ಟೇ. ಬಟ್ ನನಗೆ 86ಗೆ ಸಿಕ್ತು ಇದು ಬಾಡಿ ವಾಶ್ ಮಾಡೋದು. ಆ್ಯಂಡ್ ಇದು ಕೇಳ್ತಾ ಇದ್ರು ಅರುಣ, ಅದಕ್ಕೆ ತರಿಸ್ದೆ. ಆ್ಯಂಡ್ ಸೆಕೆಂಡ್ ನೋಡ್ಬಿಟ್ರಿ ಅನಿಸುತ್ತೆ ಯಾವ ಆ್ಯಪ್ ಅಂತ. ಓಕೆ, ನಾನು ಹೇಳ್ತೀನಿ ಹೇಗಿದ್ರು. ನಾನು ಇದರಲ್ಲಿ ಫಸ್ಟ್ ಟೈಮ್ ಆರ್ಡರ್ ಮಾಡಿರೋದು. ಆ್ಯಂಡ್ ಇದು ಕಟರ್, ವೆಜಿಟೇಬಲ್ ಕಟರ್ ಈ ರೀತಿ ಬಂದಿದೆ. ಇದು ಆ್ಯಕ್ಚುಲಿ ಆನಿಯನ್ ಕಟ್ ಮಾಡೋದು ನಮ್ಮ ಮನೇಲಿ ಆಲ್ರೆಡಿ ಇತ್ತು. ಬಟ್ ಇದು ಏನೋ ಸ್ವಲ್ಪ 3 ಬ್ಲೇಡ್ ಇದೆ, ಆಮೇಲೆ ಅಷ್ಟೊಂದು ರಿಸ್ಕ್ ಇಲ್ಲ ಅಂತ ಗೊತ್ತಾಯಿತು. ಅದು ಸ್ವಲ್ಪ ಲಾಕ್ ಮಾಡೋದಕ್ಕೆ ಭಯ ಆಗ್ತಿತ್ತು ನನಗೆ, ಅದಕ್ಕೆ ನಾನು ಇದನ್ನು ತರಿಸ್ದೆ. ತುಂಬ ಈಸಿ ಇದೆ ಹೇಳಬೇಕು ಅಂದರೆ. ಇದರಲ್ಲಿ ಆಲ್ಮೋಸ್ಟ್ ಆನಿಯನ್ ಅಷ್ಟೇ ಎಲ್ಲ ಕಟ್ ಮಾಡ್ಬೋದಂತೆ, ಅದಕ್ಕೆ ತರಿಸ್ದೆ. ಇದು ಸೀರಿಯಸ್ಲಿ ಚೆನ್ನಾಗಿದೆ. ಇದು ನನಗೆ ಎಷ್ಟಕ್ಕೆ ಸಿಕ್ಕಿರ್ಬೋದು ಅಂತ ಗೆಸ್ ಇದೆಯಾ? ಐ ಗೆಸ್ ಇದು ಕೂಡ ಜಸ್ಟ್ 86 ರೂಪೀಸ್ಗೆ ನನಗೆ ಸಿಕ್ಕಿರೋದು. ಆ್ಯಂಡ್ ಇವಾಗ ಇದು ಕೂಡ 160-180 ಏನೋ ಆಗಿದೆ. ನಾನು ಈಗ ಜಸ್ಟ್ ಚೆಕ್ ಮಾಡಿದೆ ಲಿಂಕ್ ಹಾಕೋಣ ಅಂತ ಹೇಳ್ಬಿಟ್ಟು. ಇದು ಕೂಡ ನನಗೆ ಸಿಕ್ಕಿರೋ ರೇಟ್ನ ನಾನು ಸ್ಕ್ರೀನ್ಶಾಟ್ ಹಾಕ್ತೀನಿ ಬೇಕಾದರೆ, ನಂಬಿಲ್ಲ ಅಂತಂದರೆ. ನನಗೆ ಇದು ಕೂಡ 86 ಸಿಕ್ಕಿದ್ದು, ಇದು ಕೂಡ 86ಗೆ ಸಿಕ್ಕಿದ್ದು. ನನಗೆ ವರ್ತ್ ಅನಿಸ್ತಿದೆ, ಇದು ವರ್ತ್ ಅನಿಸ್ತು. ಆ್ಯಂಡ್ ಮನೆಗೆ ವಾಷಿಂಗ್ ಮಿಷಿನ್ ತರಿಸಿದ್ವಿ. ಸೊ ದಟ್ ಅದಕ್ಕೆ ನಾವು ವಾಶ್ರೂಮಲ್ಲೇ ಇಟ್ಟಿರೋದ್ರಿಂದ ನಮಗೆ ಕವರ್ ಬೇಕಿತ್ತು. ಸೊ ನೀರೆಲ್ಲ ಆದರೆ ಬೇಗ ಮಿಷಿನ್ ಹಾಳಾಗುತ್ತೆ ಅಂತ ಹೇಳಿ ನಾವು ಒಂದು ಕವರ್ ತರಿಸಿದೆ. ಆ್ಯಕ್ಚುಲಿ ಇದು ಕೂಡ ನಾನು ಗೆಸ್ ಮಾಡಿರಲಿಲ್ಲ. ಪಾಪು ಇದೆ, ಆ್ಯಕ್ಚುಲಿ ಚೆನ್ನಾಗಿದೆ. ಕ್ಲಾತ್ ಕೂಡ ಐ ಗೆಸ್ ವರ್ತ್ ಇಟ್ ಅಂತ ಅನಿಸುತ್ತೆ. ಓ ಮೈ ಗಾಡ್! ಆ್ಯಕ್ಚುಲಿ ನಾನು ವಿಡಿಯೋ ಮಾಡ್ತಿದ್ದಂಗೆ ವಿಡಿಯೋ ಕಟ್ ಆಗಿದ್ದಲ್ಲ, ಅದು ನನ್ನ ಮಗ ಫೋನ್ ಬೆಳೆಸ್ದ. ಅವನಿಗೆ ಆ್ಯಕ್ಚುಲಿ ನಿದ್ದೆ ಮಾಡಿಸ್ತಿಲ್ಲ ಅಂತ ಕೋಪ. ಆರ್ಡರ್ ಬಂದಿತ್ತಲ್ಲ, ರಿಸೀವ್ ಮಾಡ್ಕೊಂಡ್ಬಂದ್ಬಿಡೋಣ ಅಂತ ಅವನು ಕರ್ಕೊಂಡು ಹೋಗಿದ್ದೆ. ಆ್ಯಕ್ಚುಲಿ ನನಗೆ ಇದನ್ನು ನೋಡಿ ಫುಲ್ ಶಾಕ್ ಆಗಿಬಿಡ್ತು. ಏನಿದು ಡ್ಯಾಮೇಜ್ ಪೀಸ್ ಏನಾದರೂ ಬಂದುಬಿಟ್ಟಿದ್ಯಾ ಅಂತ. ಬಟ್ ಇದು ಅಲ್ಲಿ ಪ್ಲಗ್ಸ್ ಮತ್ತು ಇದೆಯಲ್ಲ, ಅದಕ್ಕೆ ಕೊಟ್ಟಿರೋದು. ನಾನು ಇವಾಗ ಮತ್ತೆ ರಿಟರ್ನ್ ಹಾಕಬೇಕಲ್ಲಪ್ಪ ಅಂತ ಅನ್ಕೊತಾ ಇದ್ದೆ. ನೀರು ತುಂಬ ಆಗ್ತಿತ್ತು ಅಲ್ಲಿ ನನಗೆ, ಅದಕ್ಕೋಸ್ಕರ ತರಿಸ್ದೆ, ಹಾಕ್ಬಿಡೋಣ ಅಂತ. ಸೊ ದಟ್ ಓಕೆ ಫೈನ್, ಚೆನ್ನಾಗಿದೆ. ಆ್ಯಂಡ್ ಇನ್ನೊಂದು ತರಿಸಿದ್ದೀನಿ, ಅದ್ರದ್ದು ನಾನು ನಿಮಗೆ ತೋರಿಸ್ತೀನಿ. ಅದು ಆಲ್ರೆಡಿ ಫಿಕ್ಸಿಂಗ್ದು ನಾನು ನೆನ್ನೆನೇ ಕ್ಲಿಪ್ಪಿಂಗ್ ವಿಡಿಯೋ ಮಾಡ್ಕೊಂಡಿದ್ದೀನಿ. ಅದು ಹೇಗೆ ಬಂದಿತ್ತು, ನಮಗೆ ಹೇಗೆ ಫಿಕ್ಸ್ ಮಾಡಿದ್ದೀನಿ ಅಂತ. ಅದರಲ್ಲೂ ನಾನು ನಿಮಗೆ ಹಾಕ್ತೀನಿ ಹೇಗಿದೆ ಅಂತ. ಆ್ಯಂಡ್ ದೆನ್ ಇವಾಗ ಅದು ಹೇಗೆ ಕಾಣಿಸ್ತಿದೆ, ನಾನು ಅದರಲ್ಲಿ ಏನೇನು ಇಟ್ಟಿದ್ದೀನಿ ಅಂತ ನಾನು ನಿಮಗೆ ತೋರಿಸ್ತೀನಿ. ಆ್ಯಂಡ್ ಸುಮಾರು ಜನ ಇದು ಹಾಯ್ ಚಿನ್ಮಯ್ ನೋಡಿ, ಹಾಯ್. ಈ ಪ್ಲೇ ಮ್ಯಾಟ್ ಬಗ್ಗೆ ಕೇಳಿದ್ದೀರಾ? ನಾನು ಇದನ್ನು ಫಸ್ಟ್ ಕ್ರೈಯಲ್ಲಿ ಬುಕ್ ಮಾಡಿದ್ದು. ಇದ್ರದ್ದು ಲಿಂಕ್ ಬೇಕಾದರೆ ನಾನು ಈ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೇ ಹಾಕಿರ್ತೀನಿ. ಆ್ಯಂಡ್ ಇದು ಡಬಲ್ ಸೈಡೆಡು. ಇದು ಎಷ್ಟು ಸೆಂಟಿಮೀಟ್ರ್ ಇದೆ ಏನು ಅಂತ ಹೇಳ್ತೀನಿ. ಇದು ಈ ಸೈಡು ಈ ಥರ ಡಿಸೈನ್ ಇದೆ. ಇದ್ರದ್ದು ನಾನೊಂದು ವಿಡಿಯೋ ಮಾಡಿ ಹಾಕ್ತೀನಿ, ಬೇಕಾದರೆ ಚೆಕ್ ಮಾಡ್ಕೊಳ್ಳಿ.
ಎಷ್ಟು ಸೆಂಟಿಮೀಟ್ರ್ ಇದೆ, ಏನೇನಿದೆ ಅಂತ. 2 ಸೈಡು ಕೂಡ. ಆಮೇಲೆ ತಲೆ ಮಕ್ಳಿಗೂ ಬಿದ್ದರು ದಬಾಕೊಂಡ್ರು ಏನೂ ಏಟಾಗಲ್ಲ. ನಮ್ಮ ಪಾಪು ಇನ್ನೂ ಮುಂದೆ ಹೋಗ್ತಿಲ್ಲ, ಜಸ್ಟ್ ಈ ಥರ ದಬಾಕೊಂಡು ಆಟ ಆಡ್ತಾನೆ. ಸೊ ತಲೆ ಏನಾದರೂ ಹೊಡ್ಕೊಂಬಿಟ್ರೆ ಅಂತ ನಾನು ಆಲ್ರೆಡಿ ಅದನ್ನು ತರಿಸಿದ್ದು. ನಾನು ನಿಮ್ಗೆ ಇದನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಹಾಯ್, ಇಲ್ಲಿ ನೋಡಿ. ಹೂವಲ್ಲಿ ಜೀನು ಗುಡಿ ಕಟ್ಟಲೇನು. ಆ್ಯಕ್ಚುಲಿ ಅವ್ನಿಗೆ ಈ ಸಾಂಗ್ ಅಂದರೆ ತುಂಬ ಇಷ್ಟ, ಅದಕ್ಕೆ ಸೈಲೆಂಟ್ ಆಗಿಬಿಡ್ತಾನೆ. ಓಕೆ ಓಕೆ ಬಾಯ್ ಬಾಯ್. ಇದೆ ಫುಲ್ ಮ್ಯಾಟು. ಒಂದು ಸೈಡು ಈ ರೀತಿ ಇದೆ. ಪಾಪುಗೆ ಆ್ಯಕ್ಚುಲಿ ಈ ಸೈಡಿಗಿಂತ ಆ ಸೈಡ್ ತುಂಬ ಇಷ್ಟಪಡ್ತಾ ಇದ್ದಾನೆ ಆಟ ಆಡೋದಕ್ಕೆ. ಈ ಸೈಡು ಮೀನು ಇದೆಲ್ಲ ನೋಡ್ಬಿಟ್ಟು ಇದ್ರದ್ದು ಲಿಂಕ್ ಹಾಕಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಆ್ಯಂಡ್ ಇದು ನಾನು ಹಿಂದಿನ ದಿನ ಪಾಪು ಮಲ್ಕೊಂಡಿದ್ದ ಅಂತ ಹೇಳಿಬಿಟ್ಟು ಅರುಣ ನಾನು ಸೆಟ್ ಮಾಡಿಬಿಡೋಣ ಇದನ್ನು ಪಾಪುದು. ನೀವು ಕೆಲ್ಸಕ್ಕೆ ಹೋದ್ಮೇಲೆ ನಾನು ಸ್ವಲ್ಪ ಪಾಪು ಬಟ್ಟೆ ಎಲ್ಲ ಜೋಡಿಸ್ಕೊಂಡ್ಬಿಡ್ತೀನಿ ಅಂತ ಹೇಳಿಬಿಟ್ಟು ಇದನ್ನು ಸರಿ ಮಾಡಿಸ್ಕೊತಾ ಇದ್ದೆ, ಸೆಟ್ ಮಾಡಿಸ್ಕೊತಾ ಇದ್ದೆ. ಸ್ಟಾರ್ಟಿಂಗ್ ಆ್ಯಕ್ಚುಲಿ ನಮಗೂ ಗೊತ್ತೇ ಆಗಲಿಲ್ಲ ಹೇಗೆ ಮಾಡೋದು ಅಂತ. ಅದರಲ್ಲಿ 3 ಸೈಜ್ದು ಪೈಪ್ಸ್ ಬರುತ್ತೆ. ಆಮೇಲೆ ಹೆಂಗಪ್ಪ ಇದನ್ನು ಇದು ಮಾಡೋದು ಅಂತ ಹೇಳಿ ನಾವು ಯಾವ್ಯಾವ ಥರನೂ ಟ್ರೈ ಮಾಡಿ, ಅಲ್ಲಿ ಹೇಗೆ ಅಂತ ಡಿರೆಕ್ಷನ್ದು ಯಾವುದೂ ಬುಕ್ಸ್ ಅಥವಾ ಏನೇ ಶೀಟ್ಸ್ ಏನೂ ಕೊಟ್ಟಿರಲಿಲ್ಲ. ಜಸ್ಟ್ ನಾವು ಫೋಟೋ ರೆಫರೆನ್ಸ್ ನೋಡಿಕೊಂಡೆ ನಾವು ಅದನ್ನು ಮಾಡಬೇಕಿತ್ತು. ಅಷ್ಟೊಂದೇನು ರಿಸ್ಕ್ ಇಲ್ಲ, ಬಟ್ ಸ್ಟಾರ್ಟಿಂಗ್ ಸ್ವಲ್ಪ ಗೊತ್ತಾಗಲ್ಲ. ನೋಡಿದ ತಕ್ಷಣ ಏನೇನು ಫಸ್ಟ್ ಹಾಕಬೇಕು ಅಂತ ಆಮೇಲೆ ಗೊತ್ತಾಯಿತು. ಫಸ್ಟ್ ಇದಕ್ಕೆ 2 ಇದನ್ನು ರೆಡಿ ಮಾಡ್ಕೊಂಬಿಟ್ಟು ಆಮೇಲೆ ಈ ರೀತಿ ಜಾಯಿನ್ ಮಾಡ್ಕೊಬೇಕು ಅಂತ. ಫೈನಲಿ ಹೇಗೋ ಮುಗಿಸಿದ್ವಿ. ಆ್ಯಂಡ್ ಅರುಣ ಎಲ್ಲ ಚೆಕ್ ಮಾಡ್ತಾಯಿದ್ರು, ಟೈಟಾಗಿದೆಯಾ, ಅಷ್ಟೊಂದು ವೆಯ್ಟ್ ಹಾಕ್ಬೋದಾ ಅಂತ. ಪರವಾಗಿಲ್ಲ, ಚೆನ್ನಾಗಿದೆ, ವರ್ತಿಟ್ ಮನೆಗೆ, ಅಪರೂಪಕ್ಕೆ ಚೆನ್ನಾಗಿರೋದೆಲ್ಲ ಹುಡುಕ್ ತರಿಸ್ತೀಯಾ ಅಂತ ಹೇಳ್ತಾಯಿದ್ರು. ಇಷ್ಟ ಆಯಿತು ಕೂಡ. ಸ್ಲಿಪ್ಪರ್ ಸ್ಟ್ಯಾಂಡ್ ಅಂತಲೇ ಇರೋದು, ಬಟ್ ನನಗೆ ಆಲ್ಮೋಸ್ಟ್ ಇಲ್ಲೇ ಸ್ಲಿಪ್ಪರಿಗೆಲ್ಲ ಸ್ಪೇಸ್ ಇರೋದ್ರಿಂದ ನಾನು ಸ್ಲಿಪ್ಪರ್ ಸ್ಟ್ಯಾಂಡಾಗಿ ಯೂಸ್ ಮಾಡಿಲ್ಲ ಇದನ್ನು. ಜಸ್ಟ್ ಪಾಪುದು ಕ್ಲಾತ್ಸ್ ಇಡೋಣ ಅಂತ ಹೇಳಿ ನಾನು ಇದನ್ನು ಯೂಸ್ ಮಾಡಿದ್ದೀನಿ. ಇದು ಕೆಳಗಡೆ ಈ ರೀತಿ ಜಿಪ್ಸ್ ಬರುತ್ತೆ. ನಾನಿದು ಹೇಗೆ ಜಾಯಿನ್ ಹೇಗೆ ಮಾಡಿದ್ವಿ ಪೂರ್ತಿ ವಿಡಿಯೋ ಇದೆ, ನಾನು ಅದನ್ನು ನಿಮಗೆ ಹಾಕ್ತೀನಿ, ನೋಡ್ಕೊಳ್ಳಿ. ಆ್ಯಂಡ್ ಈ ರೀತಿ ಓಪನ್ ಇದೆ ನೋಡಿ. ನಾನು ಇದರಲ್ಲಿ ಪಾಪುದು ಕ್ಲೋತ್ಸ್ ಎಲ್ಲ ಇಟ್ಟಿದ್ದೀನಿ. ಈ ರೀತಿ 1 2 3 4 5 6 ರ್ಯಾಕ್ಸ್ ಇದೆ, ನೋಡ್ತಾ ಇದ್ರಲ್ಲ. ವೆಯ್ಟ್ ಕೂಡ ತಡೆಯುತ್ತೆ, ನಾಟ್ ಬ್ಯಾಡ್, ಚೆನ್ನಾಗಿದೆ. ನೋಡೋಣ ಎಷ್ಟು ದಿನ ಬಾಳಿಕೆ ಬರುತ್ತೆ ಅಂತ. ನಾನು ಪಾಪುದು ಆ್ಯಕ್ಚುಲಿ ಡೈಲಿ ಹಾಕೋದನ್ನು ಇಲ್ಲೇ ಇಟ್ಕೊಂಡಿದ್ದೀನಿ, ಕೈಗೆ ಸಿಗಲಿ ಕೆಳಗಡೆ ಜಸ್ಟ್ ಹಿಂಗೆ ತೆಗ್ದಿದ ತಕ್ಷಣ ಅಂತ. ಇನ್ನು ಮಿಕ್ಕಿದೆಲ್ಲ ಇಲ್ಲಿ ಇಟ್ಕೊಂಡಿದ್ದೀನಿ. ಅವಂದೇ ಆಲ್ರೆಡಿ ಇಷ್ಟು ಬಟ್ಟೆ ಆಗಿದೆ, ನೋಡೋಕ್ಕೆ ಇಷ್ಟ ಅನಿಸ್ತಿದೆ, ಬಟ್ ಅಲ್ಲೇ ಒಂದು 50 to 60 ಪೇರ್ಸ್ ಇದೆ ಅವನಿಗೆ ಆಲ್ರೆಡಿ. ಅದಕ್ಕೆ ಅವನದೇ ಸೆಪ್ರೇಟ್ ಇಟ್ಬಿಟ್ಟೆ. ಅವನ ಟವಲ್ಸು ಮತ್ತು ಅವ್ನ ಸಾಕ್ಸು, ಮತ್ತು ಇಲ್ಲೊಂದು ಗ್ಯಾಪ್ ಇದೆ, ಇಲ್ಲೂ ಕೂಡ ಇಟ್ಕೊಬೋದು. ಒಂದು ಸಾಕ್ಸಸ್ಸು ಎಲ್ಲ ಇಲ್ಲಿ ಇಟ್ಕೊಂಡಿದ್ದೀನಿ. ಆ್ಯಂಡ್ ಮನೆ ಚಿಕ್ಕದಲ್ವಾ, ಸೊ ದಟ್ ಹೇಗೋ ವಾರ್ಡ್ರೋಬ್ಸು ಚಿಕ್ಕ, ನಂದು ಅರುಣಂದೇ ಕವರ್ ಆಗಿಬಿಡುತ್ತೆ ಅಂಥೇಳಿ ಅವನಿಗೆ ನಾನು ಈ ಐಡಿಯಾ ಮಾಡಿ ಇದನ್ನು ತರಿಸ್ಕೊಂಡೆ. ನನಗೆ ವರ್ತಿಟ್ ಅಂತ ಅನಿಸ್ತು. ನಿಮಗೂ ಇಷ್ಟ ಆಗಿದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ಪ್ರತಿಯೊಂದು ಲಿಂಕ್ಸು ನಾನು ಯಾವ್ಯಾವ ಆ್ಯಪಲ್ಲಿ ತೊಗೊಂಡಿದ್ದೀನಿ ಆ ಲಿಂಕ್ನ ನಾನು ನಿಮ್ಗೆ ಹಾಕಿರ್ತೀನಿ. ಡೈರೆಕ್ಟ್ ನಿಮಗೆ ಆ್ಯಪ್ಗೆ ಹೋಗುತ್ತೆ, ಚೆಕ್ ಮಾಡ್ಕೊಳ್ಳಿ. ಆ್ಯಂಡ್ ಇನ್ನೂ ಒಂದು 3 ಆರ್ಡರ್ಸ್ ಬರಬೇಕಿತ್ತು, ಬಟ್ ಬಂದಿಲ್ಲ. ಸೊ ದಟ್ ನಾನು ಅದು ಆ್ಯಡ್ ಮಾಡೋಣ ಅಂತ ಹೇಳಿ ನಾನು ಸ್ವಲ್ಪ ಡಿಲೇ ಮಾಡಿದೆ, ಬಟ್ ಬಂದಿಲ್ಲ. ಅದು ಇನ್ನೂ 4 ಡೇಸ್ ತೋರಿಸ್ತಿದೆ. ಸೊ ದಟ್ ಅದನ್ನು ಶಾರ್ಟ್ಸ್ ಏನಾದರೂ ಮಾಡಿ ಹಾಕ್ತೀನಿ, ಅದು ಯೂಸ್ಫುಲ್ ಇದೆ ಅದಕ್ಕೋಸ್ಕರ. ಆ್ಯಂಡ್ ಪಾಪುಗೆ ಸ್ವಲ್ಪ ಐಟಮ್ಸ್ ತರಿಸಿದ್ದೀನಿ, ಅಂದರೆ ಕ್ಲೋತ್ಸ್ ತರಿಸಿದ್ದೀನಿ ಅವನಿಗೆ. ಅದ್ರದ್ದು ನಾನು ನೆಕ್ಸ್ಟು ವ್ಲಾಗಲ್ಲಿ ಹಾಕ್ತೀನಿ, ಯಾವ್ಯಾವ ತರಿಸಿದ್ದೀನಿ ಏನು ಅಂತ ಹೇಳಿಬಿಟ್ಟು. ಹಾಗೆ ನನಗೆ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ನೆಕ್ಸ್ಟ್ ವ್ಲಾಗಲ್ಲಿ ಮೀಟ್ ಆಗ್ತೀನಿ. ಬಾಯ್ ಬಾಯ್.